ಕಚ್ಬಿಟ್ಟಿನಪ್ಪ. ನೀನ್ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ರಾಮ ಅಂತೆ ರಾಮ. ಸಂಕ್ರಾಂತಿಗೆ ವಾಸ್ತು ಮಾಮ್ ಕನ್ನಡ ಮೂವಿಯ ಬಗ್ಗೆ ಕೂಡ ನೋಡಿ, ಯಾಕಂದರೆ ಈ ಮೂವಿ ಕೂಡ ಕನ್ನಡದಲ್ಲಿ ಕೂಡ ಡಬ್ ಮಾಡಿರ್ತಾರೆ. ಹಾಗಾಗಿ ಈ ಮೂವಿಯ ಕಂಪ್ಲೀಟ್ ಆದ ರಿವ್ಯೂ ಕೂಡ ಈಗ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಳ್ಳಿಕ್ಕಿದ್ದೇವೆ. ಯಾವ ರೀತಿ ಈ ಸಿನಿಮಾ ಕೂಡ ಇರುತ್ತೆ ಅಂತ ಕೂಡ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕತೆ ಮುಖ್ಯವಾಗಿ ಕುಟುಂಬದ ಸಂಬಂಧಗಳು, ಕಾಮಿಡಿ ಮತ್ತು ಹಬ್ಬದ ಸಂಭ್ರಮದ ಸುತ್ತ ತಿರುಗುತ್ತೆ ಅಂತ ಹೇಳ್ಬೋದು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ನಡೆಯುವ ಈ ಕಥೆಯಲ್ಲಿ ಹಲವು ಮನೋರಂಜನೆ ಕ್ಷಣಗಳು ಕೂಡ ಇವೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸೀನ್ ಚೆನ್ನಾಗಿ ವರ್ಕ್ ಆಗಿದೆ. ಕುಟುಂಬದ ಜೊತೆ ಕುಳಿತು ನೋಡುವ ಸೂಕ್ತವಾದ ಎಂಟರ್ಟೈನ್ಮೆಂಟ್ ಸಿನಿಮಾ ಅದರಲ್ಲಿದೆ. ಕೆಲವು ಎಮೋಷನಲ್ ಸೀನ್ಗಳು ಕೂಡ ಪ್ರೇಕ್ಷಕರನ್ನು ಕೂಡ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನಟನೆಯ ಬಗ್ಗೆ ಹೇಳುವುದಾದರೆ ನಟರು ತಮ್ಮ ಪಾತ್ರಗಳನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕಾಮಿಡಿ ಸೀನ್ಗಳಿಗೆ ಉತ್ತಮ ಪರ್ಫಾರ್ಮೆನ್ಸ್ ಕಾಣುತ್ತದೆ ಅಂತ ಹೇಳ್ಬೋದು. ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಕಥೆಯಲ್ಲಿ ಸ್ವಲ್ಪ ಪ್ರಿಡಿಕ್ಟೇಬಲ್ ಆಗಿರಬಹುದು. ಕೆಲವು ಸೀನ್ಗಳು ಈಗಾಗಲೇ ಬೇರೆ ಸಿನಿಮಾದಲ್ಲಿ ಕೂಡ ನೋಡಿದಂತೆ ಅನಿಸ್ಬೋದು, ಆದರೆ ಎಂಟರ್ಟೈನ್ಮೆಂಟ್ ಕಡಿಮೆಯಾಗುವುದಿಲ್ಲ. ಒಟ್ಟಿನಲ್ಲಿ ನೋಡಿದರೆ ಸಂಕ್ರಾಂತಿಗೆ ವಾಸ್ತುಕಾಮ್ ಒಂದು ಸರಳ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಫ್ಯಾಮಿಲಿ ಜೊತೆ ನೋಡಲು ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು. ಖಂಡಿತವಾಗಿ ಈ ಸಿನಿಮಾವನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡೋದಂತೆ ಹೇಳಿದರೆ ಬುಕ್ ಮೈ ಶೋಲಿ ಕೂಡ ಟಿಕೆಟ್ ಬುಕ್ ಮಾಡಿ ನೋಡ್ಬೋದು. ಬಟ್ ಈಗ ಈ ಟೈಮಲ್ಲಿ ಆಗಲ್ಲ. ಬಟ್ OTT ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗುತ್ತೆ, ಒಂದು ಸಲ ವಿಸಿಟ್ ಮಾಡಿ ನೋಡ್ಬೋದು. ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 5ರಲ್ಲಿ 3 ಸಿಗೋದು ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಲು ಮರಿದಿರಿ.